ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಹಸಿ ಕಡ್ಲಿ ಹಿಟ್ಟಿನ ಜುನ್ಕ ಮಾಡ್ತಾ ಇದ್ದೇವೆ. ಬನ್ನಿರಿ ಮಾಡೋಣ ಫ್ರೆಂಡ್ಸ್. ಈ ವಿಡಿಯೋ ಒಂದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟನ್ನು ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಒಂದು ಉಳ್ಳಾಗಡ್ಡಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿದ್ದೇವೆ ನಾವು. ಈಗ ಇವನ್ನ ಎಲ್ಲವನ್ನು ಹೆಚ್ಚಿಕೊಳ್ಳೋಣ ಬನ್ನಿರಿ. ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ರೀ. ಈ ಟೇಪ್ ಎಲ್ಲವನ್ನು ಹೆಚ್ಚಿಕೊಳ್ಳಿರಿ. ಆನಂತರ ಟೊಮೆಟೊವನ್ನು ಮುಂದಿನ ತುದಿಯನ್ನು ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿರಿ. ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿರಿ. ಮತ್ತು ನಾವಿಲ್ಲಿ ಒಲೆಯನ್ನು ಹಚ್ಚಿದ್ದೇನೆ. ಅದಕ್ಕೊಂದು ಪಾತ್ರೆಯನ್ನು ಬಿಸಿಗೆ ಇಡ್ತಾ ಇದ್ದೇವೆ. ಅದಕ್ಕೆ 1.5 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ. ಎಣ್ಣೆ ಕಾದ ಮೇಲೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ರೀ. ಅದು ಚಟಾಪಟ ಅಂತ ಸಿಡಿಬೇಕು ರೀ. ಆನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ರೀ. ಜೀರಿಗೆಯನ್ನು ಚಟಾಪಟ ಅಂತ ಸಿಡಿಬೇಕು. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ ರೀ. ಮತ್ತು ನಾನು ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ ರೀ. ಅದೆಲ್ಲ ಚೆನ್ನಾಗಿ ಹೊಳಿಸಾಡಿಕೊಳ್ಳಿರಿ. ಉಳ್ಳಾಗಡ್ಡಿ ಕೆಂಪಾಗೋ ತನಕ ಎಲ್ಲ ಚೆನ್ನಾಗಿ ಹೊಳಿಸಾಡಿಕೊಳ್ಳಿರಿ. ಈಗೆಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಿದೆ ರೀ. ಇದಕ್ಕೆ ಹೆಚ್ಚಿಟ್ಟಂಥ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ರೀ ನಾನೀಗ. ಅದು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿರಿ. ಅದು ಮೆತ್ತಗಾಗಬೇಕು ರೀ ಟೊಮೆಟೊ ಎಲ್ಲ ಟೊಮೆಟೊ ಮೆತ್ತಗಾಗಿದ್ರಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ. ಇದು ಅಚ್ಚ ಖಾರದ ಪೇಸ್ಟ್ ರೀ. ಇದು ಎಲ್ಲ ರುಬ್ಬಿಟ್ಟಂಥದ್ದು ಪೇಸ್ಟ್ ಇದು. ಅದನ್ನು ಹಾಕ್ತಾ ಇದ್ದೇನೆ ರೀ 1 ಸ್ಪೂನಷ್ಟು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲ ಮಿಕ್ಸ್ ಆದ ನಂತರ ನಾನು ಹುಂಚಿ ಹುಳಿಯನ್ನು ತೊಗೊಂಡಿದ್ದೇನೆ ರೀ. ಸ್ವಲ್ಪ ಹುಂಚಿ ಹುಳಿಯನ್ನು ಹಾಕ್ತಾ ಇದ್ದೇನೆ ರೀ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಕುದಿಲಿರಿ. ಇದು ಕುದ್ದ ಮ್ಯಾಗ ರೀ ಇದಕ್ಕೆ 1 ಗ್ಲಾಸ್ಲಿಂದ 1.5 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ ರೀ ನಾನು. ನೀರು ಹಾಕಿದ್ರಿಂದ ಮುಚ್ಚಳನ್ನು ಮುಚ್ಚಿ ಇದು ಕುದಿಲಿಕ್ಕೆ ಬಿಡಿರಿ. ಅಲ್ಲಿವರೆಗೆ ನಾವು ಇದನ್ನ ಹಿಟ್ಟನ್ನು ತೊಗೊಂಡು ಬರ್ರಿ. ನಾನು 3 ಸ್ಪೂನ್ ಕಡ್ಲಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಎಲ್ಲರೂ ಹೆಸರು ಹಿಟ್ಟಿಂದ ಮಾಡ್ತಾರೆ ರೀ. ನಾನು ಇವತ್ತು ಕಸಿ ಕಡ್ಲಿ ಹಿಟ್ಟಿಂದ ಮಾಡ್ತಾ ಇದ್ದೇನೆ. ಇದನ್ನು ನೀವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಒಂದು ಹದಕ್ಕೆ ಬರೋ ತನಕನೂ ಮಿಕ್ಸ್ ಮಾಡಿರಿ. ಎಲ್ಲ ಗಂಟಾಗಬೇಡ್ರಿ. ಆ ಟೇಪ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದ್ರ ಕಡ್ಲಿ ಹಿಟ್ಟು ಭಾಳ ಆರೋಗ್ಯಕ್ಕೂ ಚಲೋ ರೀ. ಇದನ್ನು ಮೂತಿಗೆ ಹಚ್ಕೊಂಡು ಫೇಸ್ ವಾಶ್ನು ಮಾಡ್ಬೋದು ರೀ. ನಾನು ಇತ್ತಾಗ ನೀರು ಕುದೀತಾ ಇದ್ದೆ ರೀ. ನೀರು ಕುದ್ಮೇಲೆ ಇದು ಮಿಕ್ಸ್ ಮಾಡಿದಂಥ ಹಸಿ ಕಡ್ಲಿ ಹಿಟ್ಟನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ರೀ ಜುನ್ಕಾಕ್ಕೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಗಂಟಾಗಬೇಡ್ರಿ. ಆ ಟೇಪ್ ಎಲ್ಲ ಚೆನ್ನಾಗಿ ಹೊಳಿಸಾಡಿಕೊಳ್ಳಿರಿ. ಈ ಟೇಪ್ ಎಲ್ಲವನ್ನು ಗರ ಹೊಳಿಸಾಡಬೇಕು ನೋಡಿರಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿರಿ. ಒಂದು ಈಟು ಗಂಟಾಗಿಲ್ಲ ನೋಡಿರಿ. ಒಂದು 5 ನಿಮಿಷ ಕುದಿಸ್ಬೇಕ್ರಿ ಚೆಂದಾಗಿ. ಅಂದರೆ ಎಲ್ಲ ಚೆನ್ನಾಗಿ ಕುದೀತಿದೆ ರೀ. ಇದು ಪಳ ಅಂತ ಕುದಿಬೇಕ್ರಿ ನೋಡಿರಿ. ಈಗ ನಮ್ಮ ಹಸಿ ಕಡ್ಲಿ ಹಿಟ್ಟಿನ ಜುನ್ಕ ರೆಡಿಯಾಗಿದೆ ರೀ. ಇದು ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆನೇ ತಿನ್ಬೋದು ರೀ. ನೋಡಿರಿ ಫ್ರೆಂಡ್ಸ, ಈ ಟೇಪ್ ಅನ್ನ ಜೊತೆ ಇದು ಹಸಿ ಕಡ್ಲಿ ಹಿಟ್ಟಿನ ಜುನ್ಕ ತಿಂತಾ ಇದ್ರೆ ಮಧ್ಯಾಹ್ನ ಊಟಕ್ಕೆ 1 ತಾಟು ಯಾಕ್ರಿ 2 ತಾಟು ಊಟ ಮಾಡ್ಬೋದು ರೀ. ನೋಡಿರಿ ಫ್ರೆಂಡ್ಸ್, ನೀವು ಒಮ್ಮೆ ಈ ಟೇಪ್ ಜುನ್ಕ ಮಾಡಿ ತಿನ್ನಿರಿ. ಭಾಳ ಟೇಸ್ಟ್ ಆಗಿರ್ತೈತೆ ರೀ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ. ಆದರೆ ಎಲ್ಲ ಪೂರ್ ಆಗೋ ತನಕ ವಿಡಿಯೋವನ್ನು ನೋಡಿರಿ. ಧನ್ಯವಾದಗಳು.